ಹಲೋ ಫ್ರೆಂಡ್ಸ್, ಯೂನಿಯನ್ ಬ್ಯಾಂಕ್ ATM ಮುಖಾಂತರ ಹಣ ಯಾವ ರೀತಿ ತೆಗೆಯೋದು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲನೇ ಬಾರಿಗೆ ನೀವು ATMಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಮಷಿನ್ ಕಾಣುತ್ತೆ, ಅಥವಾ ಬೇರೆ ಟೈಪ್ ಮಷಿನ್ ಇರ್ಬೋದು. ಬಟ್ ಇಲ್ಲಿ ನೋಡ್ತಿರುವಂಥ ಮಷಿನ್ ಬಂದು CRM ಅಂತ ಕರೀತಾರೆ, ಕ್ಯಾಶ್ ರೀಸೈಕ್ಲರ್ ಮಷಿನ್ ಅಂತ. ಫ್ರೆಂಡ್ಸ್, ಇದ್ರ ಮುಖಾಂತರ ನೀವು ನಿಮ್ಮ ಅಕೌಂಟ್ಗೆ ಹಣನ ಜಮಾ ಮಾಡ್ಬೋದು, ಅಂದರೆ ಕಟ್ಬೋದು, ಹಾಗೆ ನಿಮ್ಮ ಅಕೌಂಟಿಂದ ಹಣನ ತೆಗಿಬೋದು. ಸೊ ಈ ಎರಡೂ ಕೆಲಸ ಇದೊಂದೇ ಮಿಷನ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು CRM ಮಷಿನ್ ಅಂತ ಕರೀತಾರೆ. ಹಾಗೆ ATMಲ್ಲಿ ಯಾವ್ಯಾವ ಪಾರ್ಟ್ಸ್ ಏನೇನು ಕೆಲಸ ಮಾಡುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಿರೋ ಜಾಗದಲ್ಲಿ ನಿಮ್ಮ ATM ಕಾರ್ಡ್ನ ಹಾಕಬೇಕಾಗುತ್ತೆ. ಗೋಲ್ಡ್ ಕಲರ್ ಚಿಪ್ ಇರುವಂಥದ್ದು ಮೇಲ್ಭಾಗದಲ್ಲಿ ಇರಬೇಕು. ಆ ಗೋಲ್ಡ್ ಕಲರ್ ಚಿಪ್ ATM ಮಷಿನ್ ಒಳಗಡೆ ಹೋಗಬೇಕು, ಈ ರೀತಿ. ಸೊ ಈ ರೀತಿ ಹಾಕ್ಬಿಟ್ಟು ನೀವು ನಿಮ್ಮ ಅಕೌಂಟಲ್ಲಿರುವಂಥ ಹಣನ ತೆಗಿಬೋದು. ಆ್ಯಂಡ್ ಇಲ್ಲಿ ನೋಡ್ತಿರುವಂಥದ್ದು ನೀವು ಪಿನ್ನನ್ನು ಎಂಟರ್ ಮಾಡೋ ಕೀಬೋರ್ಡ್ ಆಗಿರುತ್ತೆ. ಆ್ಯಂಡ್ ಈ ಜಾಗದಲ್ಲಿ ನಿಮ್ಮ ಅಕೌಂಟಿಂದ ಎಷ್ಟು ಹಣನ ತೆಗೆದಿದ್ದೀರಾ ಅಂತ ಸ್ಲಿಪ್ನ ಕೊಡುತ್ತೆ. ಫ್ರೆಂಡ್ಸ್, ಈಗ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ATMನ ಎಲ್ಲಿ ಹಾಕಬೇಕು, ಪಿನ್ ಎಲ್ಲಿ ಎಂಟರ್ ಮಾಡಬೇಕು, ಹಾಗೆ ಸ್ಲಿಪ್ ಎಲ್ಲಿಂದ ಬರುತ್ತೆ ಅಂತ ನಿಮಗೆ ಮಾಹಿತಿ ಸಿಕ್ಕಿದೆ. ಬನ್ನಿ ಈಗ ATM ಕಾರ್ಡ್ನ ಒಂದು ಸಾರಿ ಮಷಿನ್ಗೆ ಹಾಕ್ಬಿಟ್ಟು ATMಲ್ಲಿ ಹಣ ಯಾವ ರೀತಿ ತೆಗೆಯೋದು ಅಂತ ನೋಡ್ತಾ ಹೋಗೋಣ. ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ ATM ಕಾರ್ಡ್ ಹಾಕಿದ ನಂತರ. ವೆಯ್ಟ್ ಮಾಡಿ. ನೆಕ್ಸ್ಟ್ ಇಂಗ್ಲೀಷ್ ಮತ್ತು ಹಿಂದಿ ಅಂತ ಎರಡು ಆಪ್ಷನ್ ತೋರಿಸುತ್ತೆ. ಮೊದಲನೇ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಕನ್ನಡ ಬಂದರೆ ಕನ್ನಡನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಲಗಡೆ ಎರಡನೇ ಆಪ್ಷನ್ ವಿತ್ಡ್ರಾವಲ್ ಅಂತ ಇದೆ. ಸೊ ಇದನ್ನು ನೀವು ಪ್ರೆಸ್ ಮಾಡಬೇಕಾಗತ್ತೆ. ವಿತ್ಡ್ರಾವಲ್ ಅಂದರೆ ಹಣನ ತೆಗೆಯೋದಕ್ಕೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಫ್ರಮ್ ಕರೆಂಟ್ ಮತ್ತು ಫ್ರಮ್ ಸೇವಿಂಗ್ ಅಂತ ಇದೆ. ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಆಗಿರುತ್ತೆ. ಸೊ ಅದಕ್ಕೆ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ RS ಅಂತ ತೋರಿಸುತ್ತೆ. ನಿಮಗೆ ಎಷ್ಟು ಅವಶ್ಯಕತೆ ಇದೆ ಹಣ, ಅದನ್ನು ಇಲ್ಲಿ ನೀವು ಪ್ರೆಸ್ ಮಾಡಬೇಕಾಗತ್ತೆ. ನನಗೆ ಇಲ್ಲಿ 10,000 ರೂಪಾಯಿ ಅವಶ್ಯಕತೆ ಇತ್ತು. 10,000 ಅಂತ ಟೈಪ್ ಮಾಡಿಬಿಟ್ಟು ಕರೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ನಿಮಗೆ ಸ್ಲಿಪ್ ಬೇಕು ಅಂದರೆ ಎಸ್ ಅಂತ ಕೊಡಿ, ಸ್ಲಿಪ್ ಬೇಡ ಅಂದರೆ ನೋ ಅಂತ ಕೊಡಿ. ಇಲ್ಲಿ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ATM ಕಾರ್ಡ್ ಪಿನ್ನನ್ನು ಎಂಟರ್ ಮಾಡಬೇಕಾಗತ್ತೆ. 4 ಅಂಕಿಯ ATM ಪಿನ್ನನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ 4 ನಂಬರ್ನ ಒತ್ತಿದ ನಂತರ ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ. ವೆಯ್ಟ್ ಮಾಡಿ. ಕೌಂಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಅಮೌಂಟನ್ನು ನೀವು ಕೇಳಿರ್ತೀರ ಅಷ್ಟು ಅಮೌಂಟ್ ನಿಮಗೆ ಮಷಿನ್ ಕೊಡುತ್ತೆ. ನಾನಿಲ್ಲಿ 10,000 ರೂಪಾಯಿ ಬೇಕು ಅಂತ ನಾನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಿದ್ದೆ. ನೋಡ್ತಿರ್ಬೋದು ಲೈಟ್ ಬ್ಲಿಂಕ್ ಆಗ್ತಿದೆ, ಅಂದರೆ ಈಗ ಡೋರ್ ಓಪನ್ ಆಗಿಬಿಟ್ಟು ನಿಮಗೆ ನಿಮ್ಮ ಹಣನ ಕೊಡುತ್ತೆ. ನಾನಿಲ್ಲಿ 10,000 ರೂಪಾಯಿ ಬೇಕು ಅಂತ ಟೈಪ್ ಮಾಡಿದ್ದೆ. 10,000 ರೂಪಾಯಿ ನನಗೆ ಕೊಟ್ಟಿದೆ. ನೀವು ಮ್ಯಾಕ್ಸಿಮಮ್ 25,000 ರೂಪಾಯಿ ಒಂದು ದಿನಕ್ಕೆ ಹಣನ ತೆಗಿಬೋದು ATMಲ್ಲಿ. ಬಟ್ ಇದು ನಮ್ಮ ಬ್ರ್ಯಾಂಚಲ್ಲಿ 25,000 ಇದೆ. ನಿಮ್ಮ ಬ್ರ್ಯಾಂಚ್ ATMಗಳಲ್ಲಿ ಜಾಸ್ತಿ ಆದರೂ ಇರ್ಬೋದು, ಕಮ್ಮಿ ಆದರೂ ಇರ್ಬೋದು. ಕೊನೆಗೆ ATM ಕಾರ್ಡ್ನ ತೆಗೆಯೋದನ್ನು ಮರಿಬೇಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.